Hi guys, welcome to Vellore Fort. ತಮಿಳ್ನಾಡು ಎಲ್ಲರೂ ಯಾಕೆ ಗೊತ್ತಾ ಅಷ್ಟು ಬೆಳ್ಳಗಿರ್ತಾರೆ? ಇದರಿಂದ ಎಷ್ಟು ಬಿಸಿ ಇದೆ ಅಂದರೆ ಯಾರಾದರೂ ಬರೋಂಗಿದ್ರೆ ಟೈಮ್ ನೋಡ್ಕೊಂಡು ಬನ್ನಿ. ವೆಲ್ಲೂರು ಕೋಟೆ ಇದು ಹೆಸರೇ ಹೇಳುವ ಹಾಗೆ ಇದು ಭಾರತದ ತಮಿಳುನಾಡು ರಾಜ್ಯದ ವೆಲ್ಲೂರು ಜಿಲ್ಲೆಯಲ್ಲಿದೆ. ಇದನ್ನು 16ನೇ ಶತಮಾನದಲ್ಲಿ ಶ್ರೀ ಕೃಷ್ಣದೇವರಾಯನ ಆಡಳಿತದ ಕಾಲದಲ್ಲಿ ನಿರ್ಮಿಸಲಾಗಿರುತ್ತದೆ. ಇದು ದಕ್ಷಿಣ ಭಾರತದಲ್ಲಿ ಇರುವ ದೊಡ್ಡ ಕೋಟೆಗಳಲ್ಲಿ ಈ ಕೋಟೆಯು ಕೂಡ ಒಂದಾಗಿರುತ್ತದೆ. ಆರಂಭದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಆಡಳಿತದಲ್ಲಿದ್ದ ಈ ಕೋಟೆಯು ನಂತರ ಬಹುಮನಿ ಸುಲ್ತಾನರ ವಶವಾಯಿತು. ತದನಂತರ ಮರಾಠರು ಹಾಗೂ ಕರ್ನಾಟಕದ ನವಾಬರು ನಂತರ ಬ್ರಿಟಿಷರ ವಶವಾಯಿತು. 1947 ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ನಂತರ ಇದನ್ನು ಗೌರ್ಮೆಂಟ್ ಕೈಗೆತ್ತಿಕೊಂಡಿತು. ಹಾಗೂ ವಿಜಯನಗರದ ಕೊನೆಯ ರಾಜರಾದ ಶ್ರೀ ರಂಗರಾಯರು ಇಲ್ಲೇ ಮರಣ ಹೊಂದಿದ್ದರು. ಮತ್ತು ಬ್ರಿಟಿಷರು ಟಿಪ್ಪುವಿನ ಮಗಳನ್ನು ಮತ್ತು ಶ್ರೀಲಂಕಾದ ಕೊನೆಯ ರಾಜರಾದ ಶ್ರೀ ವಿಕ್ರಮರಾಜ ಸಿಂಹನನ್ನು ಮತ್ತು ಅವರ ಕುಟುಂಬದವರನ್ನು ಇಲ್ಲಿಯೇ ಬಂಧಿಸಿಟ್ಟಿದ್ದರು. ಹಾಗೂ ಸಿಪಾಯಿ ದಂಗೆಗೂ ಮೊದಲೇ ಇಲ್ಲಿ ಒಂದು ಸಣ್ಣದಾಗಿ ದಂಗೆ ಎದ್ದಿತ್ತು ಎಂದು ಹೇಳಲಾಗಿದೆ. ಗಾಯ್ಸ್, ನೀವು ಇಲ್ಲಿಗೆ ಏನು ನೋಡ್ತಾ ಇದ್ದೀರಾ, ಇದನ್ನು ಕಂದಕ ಅಂತ ಕರೀತಾರೆ. ಇದನ್ನು ಏನಕ್ಕೆ ಮಾಡಿದ್ರಪ್ಪ ಅಂದರೆ, ಇವಾಗ ಏನಾದರೂ ಶತ್ರು ಸೇನೆಯರು ದಾಳಿ ಮಾಡೋಕ್ಕೆ ಬಂದರೆ ಅವರು ಇದನ್ನು ದಾಟ್ಕೊಂಡೇ ಬರಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಿದ್ರಪ್ಪ ಅಂತಂದರೆ 10,000 ಮೊಸಳೆಗಳನ್ನು ಬಿಡ್ತಾಯಿದ್ರು. ಆಶ್ಚರ್ಯದ ಸಂಗತಿ ಏನಂದರೆ ಇದರಲ್ಲಿ ಇನ್ನೂ ನೀವು ನೀರನ್ನ ನೋಡ್ಬೋದು. ಇದು ನಿಮಗೆ ಕೋಟೆಗೆ ಎಂಟರ್ ಆದ ತಕ್ಷಣವೇ ಕಾಣುತ್ತೆ ಮತ್ತು ಕೋಟೆ ಫುಲ್ ಆವರಿಸಿದೆ. ಗೈಸ್, ಇದು ನೋಡೋಕೆ ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದ ನೋಡ್ಬೋದು ನೀವು ಯಾವ ಥರ ಮಾಡಿದ್ದಾರೆ ಅಂತ. ಚೆನ್ನಾಗಿದೆ. The whole village is under this. Wow. ಇರೋದು ವಾಚ್ ಟವರ್ ಹತ್ರ. ವಾಚ್ ಟವರ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನು ಕೋಟೆಯ ಅತಿ ಎತ್ತರದ ಪ್ಲೇಸ್ನಲ್ಲಿ ಕಟ್ತಾ ಇದ್ರು. ಸೈನಿಕರು ಇಲ್ಲಿ ನಿಂತ್ಕೊಂಡು ಯಾರಾದರೂ ಬರ್ತಿದಾರ ಅಂತ ವಾಚ್ ಮಾಡ್ತಾ ಇದ್ರು. ವಾವ್, ಇಲ್ಲಿಂದ ಸಖತ್ತಾಗಿ ಕಾಣುತ್ತೆ. ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ ಅದೇ ಕೋಟೆ. ಈ ಕಡೆನೂ ಇದೆ, ಇನ್ನು ಎಲ್ಲ ನೋಡ್ಬೋದು ನೀವು. ಇನ್ನೊಂದು ಕೋಟೆ. ಸೈನಿಕರು ಇಲ್ಲಿ ನಿಂತ್ಕೊಂಡ್ರೆ 180 ಡಿಗ್ರಿ ವ್ಯೂ ಸಿಗ್ತಿತ್ತು ಅವರಿಗೆ. ಸೊ ದೂರದಿಂದ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡೋಕ್ಕೆ ಬರ್ತಾ ಇದ್ದರೆ ಅವರು ಇಲ್ಲಿಂದನೇ ನಿಂತ್ಕೊಂಡು ನೋಡಿ, ಇನ್ ಕೇಸ್ ಯಾರಾದರೂ ಶತ್ರುಗಳು ದಾಳಿ ಮಾಡ್ತಾ ಇದ್ದರೆ ಅವರು ಒಂದು ಟವರಿಂದ ಇನ್ನೊಂದು ಟವರ್ಗೆ ಸುದ್ದಿ ಮುಟ್ಟಿಸ್ತಿದ್ರು. ಸೊ ದಟ್ ಎಲ್ಲ ಸೈನಿಕರು ಯುದ್ಧಕ್ಕೆ ರೆಡಿ ಆಗ್ತಾಯಿದ್ರು. ಗಾಯ್ಸಲ್ಲಿ ನೀವೇನು ನೋಡ್ತಿದ್ದೀರ ಸ್ಟ್ಯಾಚ್ಯೂ, ಅಲ್ಲಿ ಸೈನಿಕರು ನಿಲ್ತಾಯಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ಟ್ಯಾಚ್ಯೂನ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿಂದ ನೋಡ್ಬೋದು ನೀವು ಯಾವ ಥರ. ನಮಗೀಗ ಟೈಮ್ ಇಲ್ಲ, 4 ಗಂಟೆಗೆ ಬಸ್ ಇದೆ. ಬಸ್ ಬುಕ್ ಮಾಡಿದ್ದೀವಿ. ಆ ಬಸ್ನ ಕ್ಯಾಚ್ ಮಾಡಬೇಕಂದ್ರೆ ಬೇಗ ಹೋಗ್ಬೇಕು ನಾವು. ಅಷ್ಟರಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕವರ್ ಮಾಡಿಬಿಟ್ಟು ತೋರಿಸ್ತೀವಿ. ಇಲ್ಲಿಂದ ಬೆಟ್ಟ ಗುಡ್ಡಗಳು ಗಾಯ್ಸ್ ಸಾಕಾಗಿ ಕಾಣ್ತವೆ. ಬಟ್ ಇದು ಝೂಮ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಗೊತ್ತಿಲ್ಲ. ಫುಲ್ಲು ಫಿಲ್ಮ್ ಇವು. ಬಟ್ ನೀವು ಆ್ಯಕ್ಚುಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಸಾಕಾಗಿರುತ್ತೆ. ಲೆಟ್ಸ್ ಗೋ. ಇಲ್ಲಿ ಸ್ಟೆಥೋಸ್ಕೋಪ್ಗಳು ಅಥವಾ ಪಿರಂಗಿಗಳನ್ನು ಯೂಸ್ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಕುರುಹುಗಳನ್ನು ನಾವಿಲ್ಲಿ ನೋಡ್ಬೋದು. ಏನಾಗಿತ್ತು ಎಂದರೆ, ಟಿಪ್ಪುವಿನ ಮಗಳ ಮದುವೆಯ ರಾತ್ರಿ ಬ್ರಿಟಿಷರು ಏಕಾಏಕಿ ಟಿಪ್ಪುವಿನ ಸೇನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಂತರ ಟಿಪ್ಪುವಿನ ಸೈನಿಕರು ಅವರನ್ನು ಸಾಯಿಸ್ತಾರೆ. ಬಟ್ ಅದರಲ್ಲಿ ಒಬ್ಬರು ಜೀವಂತ ಉಳಿದು ಬ್ರಿಟಿಷರಿಗೆ ಆ ಸುದ್ದಿಯನ್ನು ಮುಟ್ಟಿಸ್ತಾನೆ. ನಂತರ ಆ ಬ್ರಿಟಿಷರು ಏಕಾಏಕಿ ದೊಡ್ಡ ಸೇನೆಯೊಂದಿಗೆ ಬಂದು ಎಲ್ಲರನ್ನು ಸಾಯಿಸ್ತಾರೆ. ಈ ಕೋಟೆ ನೋಡಿದರೆ ಬರ್ಡ್ಗಳು ಈ ಥರ ಕಾಣುತ್ತೆ ನಮಗೆ. ಈ ಕೋಟೆಯ ಒಟ್ಟು ವಿಸ್ತೀರ್ಣ 133 ಎಕರೆ. Yearly, only one. Nowadays, before only 1 and 3. Yeah.
ಫುಲ್ಲು ವಾಟ್ರಿಂದ ಕವರ್ ಆಗಿತ್ತು. ಫುಲ್ಲು ವಾಟ್ರಿಂದ ಕವರ್ ಆಗಿ ಒಂದೇ ಒಂದು ಎಂಟ್ರಿ ಇತ್ತು. ಜನಗಳು ಮೊದಲು ಒಳಗೇನೆ ವಾಸವಾಗಿದ್ದರು. ಅವ್ರಿಗೆ ಏನೇನು ಬೇಕಿತ್ತು ಫೆಸಿಲಿಟೀಸು ಎಲ್ಲ ಒಳಗಡೆನೇ ಸಿಗ್ತಿತ್ತು. ಸೊ ನಾವೀಗ ನೋಡ್ತಿರೋದು 1000 ವರ್ಷದ ಹಳೆಯ ಶಿವನ ದೇವಾಲಯ. ದೇವಸ್ಥಾನದ ಶಿವನ ಹೆಸರು ಬಂದ್ಬಿಟ್ಟು ಜಲಗಂಡೇಶ್ವರ. ಒಳಗಡೆ ಪರ್ಮಿಷನ್ ಇದ್ರೆ ಹೋಗೋಣ. ವಾವ್, ಸಖತ್ತಾಗಿದೆ ಗೈಸ್. ಡೀಟೇಲಿಂಗ್ ನೋಡಿ, ಡೀಟೇಲಿಂಗ್ ಗಾಯ್ಸ್. ಈ ಗೋಪುರದ ಉದ್ದ ಬಂದ್ಬಿಟ್ಟು 100 ಅಡಿ. ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಗಾಯ್ಸ್, ಈ ಜಲಗಂಡೇಶ್ವರ ದೇವಾಲಯವನ್ನು ಕಟ್ಟಿದವರು ವಿಜಯನಗರ ಸಾಮ್ರಾಜ್ಯದ ಸದಾಶಿವರಾಯನ ಸಾಮಂತನಾದ ಚಿನ್ನಭೂಮಿ ನಾಯಕ. ಏನಾಗಿತ್ತು ಅಂತಂದರೆ, ಈಗ ದೇವಸ್ಥಾನ ಇರುವ ಗರ್ಭಗುಡಿಯಲ್ಲಿ ಮೊದಲು ಇರುವೆಗೂಡಿತ್ತು. ಅದು ಫುಲ್ ಕಂಪ್ಲೀಟ್ ನೀರಿಂದ, ಮಳೆ ನೀರಿಂದ ಆವೃತ್ತಿಯಾಗಿತ್ತು. ಒಂದು ದಿನ ಏನಾಯಿತು ಅಂತಂದರೆ, ಚಿನ್ನಭೂಮಿ ನಾಯಕನಿಗೆ ಕನಸಲ್ಲಿ ಶಿವ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಹೇಳ್ತಾನೆ. ಸೊ ಅವನು ಹೋಗ್ಬಿಟ್ಟು ಅಲ್ಲಿ ಇರುವೆಗೂಡನ್ನು ಹೊಡೆದಾಗ ಅಲ್ಲಿ ಅವನಿಗೊಂದು ಶಿವಲಿಂಗ ಪ್ರತ್ಯಕ್ಷವಾಗುತ್ತೆ. ಆ ಶಿವಲಿಂಗ ಕಂಪ್ಲೀಟ್ ನೀರಿಂದ ಕವರ್ ಆಗಿದ್ದರಿಂದ ಈ ದೇವಸ್ಥಾನಕ್ಕೆ ಜಲಗಂಡೇಶ್ವರ ದೇವಸ್ಥಾನ ಎಂದು ಹೆಸರು ಬರುತ್ತೆ. ಡೀಟೇಲಿಂಗ್ ನೋಡಿ ಗಾಯ್ಸ್, ನೋಡಿ ಚಿಕ್ಕ ಚಿಕ್ಕದನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಪೇಷನ್ಸಿಗೆ ಒಂದು ಹ್ಯಾಟ್ಸ್ ಆಫ್. With the deers and everything. Yeah, even Alabedra. Yeah, even Alabedra also like this only. ದೇವಸ್ಥಾನದೊಳಗೆ ಬರ್ತಿದ್ದಂಗೆ ಗಣಪತಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ. ವಿಡಿಯೋ ಮಾಡೋ ಪರ್ಮಿಷನ್ ಇದೆ ಗೊತ್ತಿಲ್ಲ ಗೈಸ್. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಆದ್ರೂ ನಾವು ಮತ್ತೆ ಇಲ್ಲಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಇಷ್ಟು ದೂರ ಬಂದಿದ್ದೀನಿ, ಸ್ವಲ್ಪ ತೋರಿಸಬೇಡ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಚಿಕ್ಕದಾಗಿ ಸ್ವಲ್ಪನೇ ಏನೇನಿದೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ ಗೈಸ್, ಆದ್ರೂ ಮಾಡ್ತಾಯಿದ್ದೀನಿ. ಐಫೋನ್ ಫುಲ್ ಹೀಟ್ ಆಗಿಬಿಟ್ಟು ಫ್ಲ್ಯಾಶ್ ಆನ್ ಆಗ್ತಿಲ್ಲ. ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ತೋರಿಸ್ತಿದ್ದೀನಿ. ಕ್ಲಿಯರಿಟಿ ಕಾಣಲ್ಲ ಅನ್ಕೋತೀನಿ, ಬಟ್ ಇಲ್ಲಿ ವಿಡಿಯೋ ಮಾಡೋದೇ ಇಲ್ಲ, ಬಟ್ ಆದರೂ ಮಾಡ್ತಾಯಿದ್ದೀನಿ. ಶಿಟ್, ಇದೆಲ್ಲ ನೋಡ್ಬೋದು. ಗೈಸ್, ನೀವೀಗ ನೋಡ್ತಿರೋದು ದೇವಸ್ಥಾನದ ಸುತ್ತ ಏನೇನಿದೆ ಅಂತ.
ಈ ದೇವಸ್ಥಾನದ ಸುತ್ತಲೂ ಈ ಥರದ ಕಟ್ಟೆಗಳನ್ನು ನೀವು ನೋಡ್ಬೋದು. ಇಲ್ಲಿರುವ ಕಂಬಗಳ ಮೇಲೆ ಒಂದೊಂದು ಕಂಬದಲ್ಲೂ ಒಂದೊಂದು ಕತೆ ಹೇಳುವಂಥ ಒಂದೊಂದು ಶಿಲ್ಪಕಲೆಗಳನ್ನು ಕೆತ್ತಲಾಗಿದೆ. ದೋಸೆ ಆಮ್ಲೆಟ್ ಗಿಮ್ಮೆಟ್ ಮಾಡ್ಕೊಂಡು ತಿನ್ಬೋದಿಲ್ಲ, ಅಷ್ಟು ಸುಡ್ತಾ ಇದೆ ಕಾಲ. ಅಷ್ಟೇ ಗ್ಯಾಸ್ ಇದೆಲ್ಲ ನೋಡ್ತಿರ್ಬೋದು. ಎಲ್ಲ ಕಡೆ ಇದೇ ಥರ ಒಂದು ಟೆಂಪಲ್ ಮಂಟಪ ಥರ ಮಾಡಿರ್ತಾರೆ. ಪ್ರತಿಯೊಂದು ಕಲ್ಲು ಮೇಲೂ ಒಂದು ಕಡೆ ಬರೆದಿರೋ ಚಿತ್ರ ಇನ್ನೊಂದು ಕಡೆ ರಿಪೀಟ್ ಆಗಿಲ್ಲ ಗ್ಯಾಸ್. ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಟ್ ಸಖತ್ತಾಗಿದೆ ಮಾತ್ರ. ದೇವಸ್ಥಾನದಿಂದ ನೀವು ಲೆಫ್ಟಿಗೆ ಬಂದರೆ ಇಲ್ಲಿ ದನ ಕರುಗಳು ಸಾಕಿದ್ದಾರೆ. ಇದರ ಒಳಗಡೆ ಹೈದರ್ ಮಹಲ್ ಮತ್ತು ಟಿಪ್ಪು ಮಹಲ್ ಅಂತ ಇದೆ. ಬಟ್ ಆದರೆ ಇದು ಗೌರ್ಮೆಂಟ್ ಕೈಗೆ ಹೋದಾದ ಮೇಲೆ ಇಲ್ಲಿ ಪೊಲೀಸ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾರಿಗೂ ಇಲ್ಲಿ ಅಲೋ ಇಲ್ಲ. ಮತ್ತೆ ಇಲ್ಲಿ ನಾವು ಮಸೀದಿಗಳನ್ನು ಮತ್ತು ಚರ್ಚ್ಗಳನ್ನು ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿರುವ ಮ್ಯೂಸಿಯಮನ್ನು ತೋರಿಸ್ತೀನಿ. ಇಲ್ಲಿ ಎಲ್ಲ ರಿಯಲ್ ಪ್ರಾಣಿಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.